ಇದರೆಲ್ಲ ರೆಡಿಯಾಗಿ ಬಂದಿದ್ದು ಇವ್ನ ಮನೇಲಿ ಈ ಥರ ಮಾಡ್ಕೊಂಡು ಕುತ್ಕೊಂಡು ತುಂಬ ಜಗಳ ಆಗ್ತದೆ. ಫ್ಲಾಪ್ ಎಲ್ಲ ಏನಿಲ್ಲ ಅಲ್ಲ ಎತ್ತೊಳಗೆ ನಾನು ಹಂಗೆ ಮಾಡಿದ್ರು ನಿಮ್ಗೂ ಅದು ಗೈಸ್ ನಾನು ಇವಾಗ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ದೀವಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಹಾಕ್ಬೇಡಿ ಇಲ್ಲ. ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ನನ್ನ ಜೊತೆಗೆ ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ಯಶು ಇದ್ದಾಳೆ. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮ್ಯಾಗಿ ಜೊತೆ ವೈರಲ್ ಸ್ನ್ಯಾಕ್ಸ್ ಇವಾಗ ಒಂದು ಫೇಮಸ್ ಆಗ್ತಿದೆ, ಟ್ರೆಂಡಿಂಗ್ ಇದೆಯಲ್ಲ, ಸೊ ಅದೊಂದು ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಇವಳು ಬಂದಿದ್ದಾಳೆ ಅಂತ ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಸೊ ಎರಡು ಹೆಂಗೆ ಬರುತ್ತೆ ಅಂತ ನೋಡೋಣ. ಇವಳು ಆ್ಯಕ್ಚುಲಿ ಅವ್ರ ಮನೇಲಿ ಚಿಪ್ಸ್ ಸ್ನ್ಯಾಕ್ಸ್ ಟ್ರೈ ಮಾಡಿಲ್ಲಂತೆ, ಸೊ ಅದಕ್ಕೆ ಅವಳಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಅದು ಇನ್ನೊಂದು ಚಾಟ್ ಮಾಡೋಕ್ಕೆ ವಿತ್ ಮ್ಯಾಗಿ. ಆದರೆ ನಾನು ವಿತ್ ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಏನೇನು ಬೇಕೋ ಐಟಮ್ಸು ಮತ್ತು ಚಿಪ್ಸು, ಸಾಸು, ಚೀಸು ಎಲ್ಲ ತೊಗೊಬಂದಿದ್ದೀವಿ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಆ್ಯಂಡ್ ಇವಳು ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ಅವಳು ಇವಾಗ ಆನಿಯನ್ನು ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಇಲ್ಲಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡೋಕ್ಕೆ ಚಿಪ್ಸ್ ಎಲ್ಲ ಹಾಕ್ಕೊತಿದ್ದಾಳೆ. ಸೊ ಅವಳು ಮಾಡೋ ರೆಸಿಪಿ ಇದು, ಅವಳೇ ಡೀಟೇಲ್ಸ್ ಹೇಳ್ತಾಳೆ. ನಾನೇನೋ ಓಕೆ ಫೈನ್ ಗೈಸ್, ನಾನೇ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಹಾಂ ಗೈಸ್, ಅವಳಿಗೆ ನಾವು ಸೊ ಅವಳು ಬೆಳಿಗ್ಗೆ 12 o'clock ಅಲ್ಲ, ಬೆಳಿಗ್ಗೆ ಅಲ್ಲ, ಆಫ್ಟರ್ನೂನ್, ಅವಳು ಆಫ್ಟರ್ನೂನೇ ಬಂದಿದ್ಲು. ಸೊ ಹಾಗೆ ಕುತ್ಕೊಂಡು ಮಾತಾಡ್ತಿದ್ವಿ. ಆ್ಯಂಡ್ ಊಟಕ್ಕೆ ಲಂಚ್ ಮಾಡೋಕ್ಕೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತಾ ಪಾಸ್ತಾ ಇತ್ತು. ಸೊ ನಿಂದು ಬರೀ ಕವರ್ ಸೌಂಡೇ ಕೇಳಿಸಿರುತ್ತೆ. ಅದಕ್ಕೆ ನಾನು ಮಾತಾಡೋಕ್ಕೆ ಒಂದೊಂದೇ ಅರಿ ನೀನು. ಅದಕ್ಕೆ ಪಾಸ್ತಾ ಮಾಡಿಬಿಟ್ಟು ಮತ್ತು ಹಂಗೆ ಮಾಟಿಗೆ ಹೋಗಿದ್ವಲ್ಲ, ಹಾಗೆ ಚಿಪ್ಸ್ ಎಲ್ಲ ತೊಗೊಬಂದು ಅದಕ್ಕೆ ಚಾಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನೋಡುವ ಏನು ಮಾಡ್ತಾರೆ ಹೇಳು. ಅರ್ಕೈತೆ ಇವಾಗ ನನ್ನ ಬಾಧೆ. ಅದು ಕ್ರಶ್ ಮಾಡಿ, ಅದಲ್ಲೇ ಕ್ರಶ್ ಮಾಡಬೇಕಿತ್ತು. ಕೈ ತೊಳಿ ಫಸ್ಟ್. ಆವಾಗಲೇ ಈರುಳ್ಳಿ ಟೊಮೆಟೊ ಕಟ್ ಮಾಡೋಕ್ಕೆ ಕೈ ತೊಳೆದೆ. ಇವಳು ಕಟ್ ಮಾಡಿ ಇವಳು ತೊಳೆದಿಲ್ಲ ಕೈ, ನಾನು ತೊಳೆದೆ. ಪಾತ್ರೆ ತೊಳೆಯೋಕೆ ಸೊ ಗೈ ಸ್ಟಾರ್ಟಿಂಗ್ ನಾನು ವ್ಲಾಗ್ ಮಾಡುವಾಗ ಇವಳು ಮುಖ ತೋರಿಸ್ಬೇಡ ಅಂತ ಎಗ್ರಾಡ್ತಿದ್ದೆ. ಇವಾಗ ನೋಡಿ ಆರಾಮಾಗಿ ಏನು ಮಾಡಿದಾಳೆ. ಇನ್ನೊಂದು ಇಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಹಿಂಗೆ ಆಗುತ್ತೆ. ಸ್ಟಾರ್ಟಿಂಗ್ ಆರಾಮಾಗಿ ನಿಂತಿದ್ದಾಳೆ. ಇವಾಗ ಕಣ್ಣು ಖಾರ. ಸೊ ನಾನು ಪಾಸ್ತಾ ಮಾಡೋಕ್ಕೆ ಪಾಸ್ತಾನ ಫಸ್ಟು ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಆನಿಯನ್ಸು ಮತ್ತು ಏನೇನು ಹಾಕಬೇಕು, ಮೈದಾ, ಚೀಸ್, ಮಿಲ್ಕ್ ಅದನ್ನೆಲ್ಲ ತರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಮಾಡ್ತಿರೋದು ವೈಟ್ ಸಾಸ್ ಪಾಸ್ತಾ ಗೈಸ್, ಅದು ಇಂಡಿಯನ್ ಸ್ಟೈಲಲ್ಲಿ. ಬೇರೆಯವರೆಲ್ಲ ಆಲಿವ್ಸ್ ಮತ್ತು ಏನೇನು ಹಾಕ್ತಾರೆ, ಆರಿಗೆನೋ, ಚಿಲ್ಲಿ ಫ್ಲೇಕ್ಸ್ ಅವೆಲ್ಲ ಹಾಕ್ತಾರೆ. ವಿತ್ ಲಿಮಿಟೆಡ್ ಬಜೆಟ್ ನಾವು ಮಾಡ್ತಿರೋದ್ರಿಂದ ಇಂಡಿಯನ್ ಸ್ಟೈಲ್ ಮಾಡ್ತಾ ಇದ್ದೀವಿ ಗೈಸ್. ಖಾರ ಆದರೆ ಒಂದು ಚಿಪ್ಸ್ ಬಾಯ್ಗೆ ಹಾಕೋಬೇಕು. ಬರೀ ಇಂಥದೆಯ ಮ್ಯಾಡಾಗಲ್ ಚೆನ್ನಾಗಿರುತ್ತೆ. ಖಾರ ಮ್ಯಾಗಿನ ಫ್ರೈ ಮಾಡ್ದ ಅಂತ ಏನೋ ಅದು ಒಂಥರ ರೂಢಿ ಆಗ್ಬಿಟ್ಟಿದೆ ರೀಲ್ಸಲ್ಲೆಲ್ಲ ನೋಡಿ. ಇವಾಗ ಏನೇ ಎಡವಟ್ ಅದು. ಹಾಂ ಒರೆಸ್ಬಿಟ್ಲು, ಎಲ್ಲ ಒರೆಸ್ಬಿಡು. ಏನು ಏನು ಬೇಕು ಹೇಳು. ಪ್ಲೇಟು ಎತ್ಕೊ.
ಏನು ಬೇಕು ಅಂತ ಕೇಳೋಳು ಇವಳೆ, ಎತ್ಕೊಡು ಅಂದರೆ ಎತ್ಕೋ ಅಂತ. ನೀವು ಪಲ್ಲವಿಗೆ ಗಿಫ್ಟ್ ಮಾಡಿದ್ದು ಗೈಸ್ ಟಾಪ್ ಒಂದು ಬರ್ಡೇಗೆ. ಬರ್ಡೇ ಇವಳ್ದು ಯಾವ್ದು ಹೇಳು, ಯಾವುದು ಯುಗಾದಿ ಹಬ್ಬದ ಬ್ಲಾಗಲ್ಲಿ ಅನ್ಸುತ್ತಲ್ವಾ, ಯುಗಾದಿ ಹಬ್ಬಕ್ಕೆ ತಾನೇ ಮಾಡಿದ್ದು. ಅದರಲ್ಲಿ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ, ಹಿಂಗೆ ಎಷ್ಟು ಬರ್ಡೇ ಇದೆ ಅವಳಿಗೆ, ಅವ್ಳಿಗೋಸ್ಕರ ಗಿಫ್ಟ್ ರೆಡಿ ಮಾಡಿದ್ದೀನಿ ಅಂತ. ಅದೇ ಫಿಟ್ ಇದು. ಆ್ಯಂಡ್ ಇಲ್ಲಿ ಪರ್ಲ್ಸ್ ಏನೇನು ಕಾಣಿಸ್ತಿದೆಯೋ ಅದೆಲ್ಲ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಿರೋದು. ಮೈ ಗಾಡ್, ಅದನ್ನು ಒಂದೊಂದೇ ಬೀಡ್ಸ್ ಮನೇಲಿತ್ತು, ಪ್ಲೇನ್ ಕಾಣಿಸ್ತಿತ್ತು ಟಾಪ್, ಸೊ ಅದಕ್ಕೆ ಅದು ಬೀಡ್ಸ್ನ ಹ್ಯಾಂಡ್ ಕ್ರಾಫ್ಟ್ ಮಾಡಿ ಕೊಟ್ಟೆ. ನೋಡ್ಕೊಳ್ಳಿ ಗೈಸ್, ಅವಳನ್ನ ಇವಳು ಈ ಥರ ಟಾಪ್ ಹಾಕೊಂಡಿದ್ದಾಳೆ ಅಂತ ನಾನು ಅದೇ ಥರ ಟಾಪ್ ಹಾಕಿದ್ದೀನಿ. ಸೊ ಗೈಸ್, ಈಗ ಮ್ಯಾಗಿನ ಏನಿದೆ ಅದು ಪುಡಿ ಮಾಡಿ ಒಂದು ಫ್ರೈಂಗ್ ಪ್ಯಾನ್ಗೆ ಹಾಕೋಬೇಕು. ಅದನ್ನು ಫ್ರೈ ಮಾಡೋಕ್ಕೆ ವಾವ್, ಅದು ಫ್ಲಿಪ್ ಕ್ಯಾಮ್ರಾ ಇಲ್ಲ ನಮ್ಮದ್ರಲ್ಲಿ, ಅದಕ್ಕೆ ನಮ್ಮದು ಅದೇ ಹಸಿ ತಿನ್ಬೇಡವೆ. ಸೊ ಅದನ್ನು ಹಾಕ್ಬಿಟ್ಟು ಬ್ರೌನಿಶ್ ಕಲರಲ್ಲಿ ರೋಸ್ಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಆಮೇಲೆ ನೋಡ್ತೀನಿ. ಇದೆಲ್ಲ ಮ್ಯಾಗಿ ಅಲ್ಲ, ಮ್ಯಾಗಿ ಅಂತೀನಿ, 3 ಟೈಪ್ಸ್ ಆಫ್ ಚಿಪ್ಸ್, ಒಂದೊಂದು ಫ್ಲೇವರ್. ಟ್ರಿಪ್ ಕರ್ಕೊಂತಾರ? ಹಾಂ, ಟ್ರಿಪ್ ಹೋಗ್ಬಿಟ್ಟು ಬಂದಲ್ಲ, ಅದು ಇಂಡಸ್ಟ್ರಿಯಲ್ ಇರ್ತೈತೆ. ಟ್ರಿಪ್ ಎಲ್ಲ ಇಲ್ಲ, ಇದ್ರೂ ನಮಗೆ ಗೊತ್ತಿಲ್ಲ. ನಾವು ಹೋಗ್ತಿರೋದು ಓದೋಕೆ ಗೈಸ್, ಟ್ರಿಪ್ ಎಲ್ಲ ಯಾಕೆ ಬೇಕು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಷ್ಟಿದೆ ಅಟೆಂಡೆನ್ಸು, 95, 96 ಇದೆ. ಇಲ್ಲಿ ಗಂಟೆ ಅದೆಷ್ಟು ಬಂಕ್ ಮಾಡಿದ್ಯಾ ಹೇಳು? ನಾನು ಬಂಕ್ ಆಗಿಲ್ಲ, ಬರೀ ರಜೆಗಳು ಹಾಕಿರೋದು. ರಜೆಗಳು ಹಾಕೋದು ಈ ಬಿಡಮ್ಮ, ಗ್ಯಾಂಗ್ ಫ್ರೆಂಡ್ ಇದ್ದಾರೆ, ಫ್ರೆಂಡ್ ಅಲ್ಲ ಫ್ರೆಂಡ್ಸ್ ಇದ್ದಾರೆ, ಇದ್ದಾರೆ ಏನಿಲ್ಲ, ಅವ್ರ ಕೈಲೇ ಮಾಡ್ತಾರೆ. ಮನೆಗೆ ಹೋಗ್ತೀನಿ. ಏ ನೋಡಿ ಗೈಸ್, ಎಷ್ಟು ಪೊಸೆಸಿವ್ನೆಸ್. ಅರ್ಥ ಆಯ್ತು ಅನ್ಸುತ್ತೆ. ಹೌದಾ, ಸರಿ ಆಯ್ತಿರಲ್ಲ ಬಿಡು. ನೆಕ್ಸ್ಟ್ ಟೈಮ್ ನಾನು ಬರಲ್ಲ ಫ್ರೆಂಡ್ಸ್, ಇವಳು ಬೇರೆ ಫ್ರೆಂಡ್ಸ್ ಕರ್ಕೊಂತಾರೆ. ಅದು ಕಾಲೇಜ್ ಫ್ರೆಂಡ್ಸ್ ಗೈಸ್, ಊರ ಹಬ್ಬಕ್ಕೆ ಕರೆಕ್ಟ್, ಊರ ಹಬ್ಬಕ್ಕೆ ಬರ್ತಾಳೆ, 9th ಬರ್ತಾಳೆ. ನಾನು ಬರಲ್ಲ, ಎಲ್ಲ ಪೂರ್ತಿ ಇದ್ದಾರೆ. ನಾನು ಸುಮ್ಮನೆ ಯಾಕೆ? ಯಾವ ಊರ ಹಬ್ಬ ನಮ್ಮದು ಯಾವತ್ತು 8, 9, 10 ಗೈಸ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಊರ ಹಬ್ಬಕ್ಕೆ ಅವಳದು 9th ಏನೋ ಎಕ್ಸಾಮ್ ಇದೆಯಂತೆ, ಆಮೇಲೆ ಮುಗಿಸ್ಕೊಂಡು ಈವ್ನಿಂಗ್ ಬರ್ತಾಳೆ. ಇವಳು ತಂಗಿ ಮೈಯಾರಿನೇ ಇಲ್ಲ. ಇವಾಗ ಅದು ಫ್ರೈ ಏನು ಮಾಡ್ಕೊಂಡಿದ್ವಲ್ಲ ಮ್ಯಾಗಿದು, ಅದನ್ನು ಎತ್ತಿ ಇವಾಗ ಚಿಪ್ಸ್ ಇದಕ್ಕೆ ಹಾಕ್ತೀವಿ. ಆಮೇಲೆ ನಾನು ಪಾಸ್ತಾ ಮಾಡಕ್ಕೆ ಹೋಗ್ತೀನಿ. ವೇರ್ ಇಸ್ ಮ್ಯಾಗಿ ಪೌಡರ್ ಬ್ರೋ? ಮ್ಯಾಗಿ ಮಸಾಲ ಫುಲ್ ಇಂಗ್ಲೀಷ್. ಎಲ್ಲೂ ಇತ್ತು? ಹೇ ಇಲ್ಲಿ ಇದು ಕೆಳಗಡೆ. ಹುಡುಗರು ಆಡೋಕ್ಕೆಲ್ಲ ಹೋಗ್ತಿದ್ದಾರೆ, ನಾವು ಚಿಕ್ಕವರೆಲ್ಲ ಹಂಗೆ ಹೋಗ್ತಿದ್ವಿ, ಮನೇಲೇ ಇರ್ತೇನಿಲ್ಲ. ಏನು ಮಾಡೋದು, ಟೈಮ್ ಚೇಂಜಸ್, ಪೀಪಲ್ ಆಲ್ಸೋ ಚೇಂಜ್. ಐ ಆಮ್ ಡ್ಯಾಮ್ ಶೋರ್ ಇದರೆಲ್ಲ ರೆಡಿಯಾಗಿ ಬಂದಿರೋದು ಇವ್ನ ಮನೇಲಿ ಈ ಥರ ಮಾಡ್ಕೊಂಡು ಕುತ್ಕೊಂಡು. ನಾ ಆಕ್ಚುಲಿ ಗೈಸ್ ಏನು ಗೊತ್ತಾ, ಒಂದು ರೀಲ್ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಔಟ್ಫಿಟ್ ಎಲ್ಲ ಎತ್ತಿಕೊಂಡಿದ್ದೆ. ನನಗೆ ಲಾಸ್ಟಲ್ಲಿ ಏನು ಅನ್ಸ್ತದೆ, ಬಿಸಿಲು ಬೇಕಾ, ಹೆಂಗಾರು ಫಂಕ್ಷನ್ ಬರುತ್ತೆ ಅದು ರೆಡಿ ಆಗಬೇಕು. ಅದನ್ನ ಯಾರು ರೆಡಿ ಆಗ್ತಾರೆ, ಅದು ಸೀರೆಲ್ಲ ಉಟ್ಕೊಂಡಿದ್ದೆ, ಯಾರು ರೆಡಿ ಆಗ್ತಾರೆ ಅಂತ ಹೋಗ್ಬಿಟ್ಟು ನಿನ್ನ ಪಕ್ಕದಲ್ಲಿ ನಾನು ಒಬ್ಳಿದ್ದೀನಿ. ಉಪ್ಪು ಖಾರ ಐತೆ ನೋಡ್ತಾ ಇರೋದು. ಅಯ್ಯ ತುಂಬ ಜಗಳ ಆಗ್ತಿದೆ. ಸ್ವಲ್ಪ ಇಂಟೆಲಿಜೆನ್ಸ್ ಮಾಡಿ. ನಾನು ಎಷ್ಟು ಲಾಯಲ್ ಫ್ರೆಂಡ್ ಅಂದರೆ ಕಾಲೇಜ್ ಹೋದ್ಮೇಲೆ ಯಾರ ಹತ್ರನೂ ಫ್ರೆಂಡ್ ಮಾಡ್ಕೊಂಡು ಬಿಟ್ರೆ. ಅಲ್ಲ ನೀವೇ ಅನ್ಕೊಳ್ಳಿ ಗೈಸ್, ಇನ್ನೆಷ್ಟು ತಲೆ ತಿಂತಾಳೆ ಅಂತ. ಕಾಲೇಜಲ್ಲಿ ಒಬ್ಬರು ಫ್ರೆಂಡೇ ಆಗಿಲ್ಲ, ಯಾಕಂದರೆ ಐ ಬೇರ್ ಹರ್. ಬೇರೆ ಅಲ್ಲ, ನಾನು ತುಂಬ ಹೈ ಮೇಂಟೆನೆನ್ಸ್, ಯಾರೂ ಇರೋಲ್ಲ ನಮ್ಮ ಜೊತೆ. ಆ್ಯಕ್ಚುಲಿ ನಾನೇ ಇಷ್ಟು ವರ್ಷ ಅವಳ ಜೊತೆ ಇರೋದು, ಇನ್ನೆಲ್ಲ ಬಿಟ್ಟು ಹೋಗಿರೋ ಅವಳನ್ನ. ಇಲ್ಲ, ಲಾಸ್ಟ್ ಬಂದಿದ್ದು ಯಾವಾಗ ನಮ್ಮ ಮನೆಗೆ? ವುಮೆನ್ಸ್ ಡೇ ದಿನ ಹೋಗುತ್ತೆ ಗೈಸ್ ಅವ್ರ ಮನೆಗೆ. ಹೌದಾ? ಹ್ಞೂ, ವುಮೆನ್ಸ್ ಡೇ ಯಾವಾಗ?
ಮಾರ್ಚಲ್ಲಿ ಬಂದಿದ್ದ ನಮ್ಮನೆಗೆ ನೀನು ಅದೇ ಅಳ್ಕೊಂಡು ವಾಟ್ ಇಸ್ ನಾನ್ಸೆನ್ಸ್. ಎಸ್ ಬ್ರೋ, ಶೀಸ್ ಕ್ರೈಂಗ್ ಬ್ರೋ. ಫ್ಲಾಪ್ ಎಲ್ಲ ಏನಿಲ್ಲ. ಗೈಸ್, ನಾನು ಅಡುಗೆ ಮಾಡೋಕ್ಕೆ ಇದ್ದಿದ್ದು ಯಾವಾಗಿಂದ 7th ಸ್ಟ್ಯಾಂಡರ್ಡಿಂದ. ಆದ್ರೂ ಬಂದಿಲ್ಲ ವೇಸ್ಟ್. ಶಟ್ ಅಪ್. ಎಂತೆಂಥವಾದಲ್ಲ. ಹೊಡಿತೋಳು. ಒಂಚೂರು ಪಾಸ್ತಾ ಎಡ್ವೆಟ್ ಆಗೋಗಿದೆ, ಬಟ್ ಇಟ್ ಇಸ್ ಗುಡ್. ಟೇಸ್ಟ್ ನೋಡಿದ್ವಿ, ಪಾಸ್ತಾ ಅಲ್ಲ. ತಿಂತು ನೋಡಿ ಮೇಡಮ್. ತಿನ್ನ ಜೊತೆಗೆ ಕುತ್ಕೊಂಡು ಆಚೆ ಹೋಗಿರ್ಲಿಲ್ಲ, ಬಟ್ ಬೆಂದೋಯ್ತು. ಅಮ್ಮ ಸುಮ್ಮನಿರಮ್ಮ, ಲೈಟ್ ಹಾಕೋಣ ಗೈಸ್. ಎಂತಕ್ಕೆ ಅಷ್ಟೇ? ಫಸ್ಟ್ ಇದನ್ನು ತಿನ್ಬಿಟ್ಟು ಹೇಳ್ಬಾ. ನಾನೇ ತಿಂತೀನಿ, ಹೋಗು. ನಾನೇ ಫಸ್ಟ್ ಅದು ಟೇಸ್ಟ್ ಹೇಳಲ್ಲ, ಅವಳದೇ ಟೇಸ್ಟ್ ಫಸ್ಟ್ ಹೇಳ್ತೀನಿ, ಬಟ್ ತಿಂತೀನಿ. ಆ್ಯಕ್ಚುಲಿ ಇದನ್ನು ಫೋಕ್ ಸ್ಪೂನಲ್ಲಿ ತಿನ್ನಬೇಕಿತ್ತು. ನಾನು ನೋಡಿದ್ರೆ ನಾರ್ಮಲ್ ಸ್ಪೂನಲ್ಲಿ ತಿಂತಾ ಇದ್ದೀನಿ. ಆರೆಂಜ್ ಮಾಡೋಣ. ಆ್ಯಂಡ್ ಇಲ್ಲಿ ಚಾಟ್ ರೆಡಿ ಇದೆ ನೋಡಿ ಗಾಯ್ಸ್. ಚಟ್ಪಟ್ ಚಾಟ್ ತಿನ್ನು ಮೇಡಮ್. ಅವಳು ನಮ್ಮ ಮನೆಗೆ ಬಂದರೂ ಫೋನ್ ಇಟ್ಕೊಳ್ಳೋದು ಮಾತ್ರ ಬಿಡ್ತಾ ಇಲ್ಲ. ನನಗೆ ಇರಿಟೇಟ್ ಆಗೋಗುತ್ತೆ. ಓಕೆ ಗೈಸ್, ಪರವಾಗಿಲ್ಲ, ಏನೋ ಮಾಡಿದ್ರು ಕಷ್ಟಪಟ್ಟು. ಓಹೋ ಡೌರಾನಿ. ಅದೇ ಚೆನ್ನಾಗೇ ಇದೆ. ಅಂದರೆ ನಮ್ಮ ಇಂಡಿಯನ್ ಸ್ಟೈಲ್ಗೆ ಇಷ್ಟೊಂದು ಅದೇನೋ ಸ್ಪೈಸಿಲೆಸ್ ಅಂದರೆ ಆಗಲ್ಲ. ಸ್ಪೈಸೇ ಇಲ್ಲ ರೀ, ಚೆನ್ನಾಗಿದೆ. ಮೆತ್ತಗಾಗುತ್ತೆ ತಿನ್ಕೊಂಡೆ. ಮಮ್ಮಿ ತಿನ್ಬಾ. ಅಲ್ಲ ಎತ್ತೊಳಗೆ ಎದ್ನಾನು ಉದ್ದಂತೆ ಹಂಗೆ ಮಾಡಿದ್ರು ನಿಮ್ಗೂ ಅದು. ಈಗ ನನ್ನ ಫ್ರೆಂಡ್ ಮಾಡಿರೋ ಈ ಚಾಟ್ನ ತಿಂದು ರಿವ್ಯೂ ಕೊಡುವ. ಆ್ಯಕ್ಚುಲಿ ಇದು ಸ್ಪೈಸಿಯಾಗಿ ಇರುತ್ತೆ ಅಲ್ವಾ, ಸೊ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಆಬ್ವಿಯಸ್ಲಿ ಮಾಡಿದ್ದು ನಾನು ಚೆನ್ನಾಗಿರ್ತಾ. ಹಾಂ ಏನೋ ನಾನು ಚೆನ್ನಾಗಿರ್ತಾ. ಓಹೋ ನೋಡಿ ಗೈಸ್, ಇದೇ ಫೋಟೋ ತಗೊಂಡಿರೋದು ಆಗಲೇ ಅಕ್ಕ ಸ್ಟೋರಿಗೆ ಹಾಕ್ತಿದ್ದಾರೆ ಅಷ್ಟೇ. ಹಾಕಿಲ್ಲ ಬ್ರೋ, ನೋಡ್ತಿದ್ದೀನಿ. ವಾಟ್ ಎವರ್ ಏನು ಕಾಣಿಸಲ್ಲ, ಏನು ಹಾಕಲಿ. ವಾಟ್ ಎವರ್ ಈ ಚಾಟ್ದು ಈ ಸ್ನ್ಯಾಕ್ಸ್ ಟೈಮಲ್ಲಿ ಫಿಲಮ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಗೈಸ್. ನೈಸ್. ಹೆಂಗಿತ್ತು ಚಟ್ಪಟ್ ಚಾಟ್ ನಿನಗೆ? ನಾನು ಮಾಡಿ ಚೆನ್ನಾಗಿರ್ತಾ. OMG ಭ್ರಮೆ. ಜಾಸ್ತಿ ಜನ ಭ್ರಮೆಲೇ ಬದುಕ್ತಾರೆ, ಅರ್ಥನೇ ಆಗಲ್ಲ. ನಾನು ಚೆನ್ನಾಗೇ ಮಾಡಿದ್ದೀನಿ. ಆದರೆ ಏನು ಅನ್ನೋದು ಅಂದರೆ ಅದು ಪಾಸ್ತಾ ನಾನು ಚೂರು ಮುದ್ದೆ ಥರ ಆಗಿರ್ಲಿಲ್ಲ ಅಂದರೆ ಚೆನ್ನಾಗಿರೋದು. ಫೋಟೋ ಹಿಡಿಯೋ ಅಷ್ಟೇ ಅಲ್ಲ, ಈ ಸಾಂಗ್ಸ್ ಹುಡ್ಕೋಬೇಕಾದ್ರೂ ಒಂದು ದೊಡ್ಡ ತಲೆನೋವು. ಫೋಟೋ ಹಿಡಿಯೋದನ್ನು ಹಿಡಿದ್ಬಿಟ್ಟಿರ್ತೀವಿ, ಬಟ್ ಅದು ಕರೆಕ್ಟಾಗಿ ಆಗಿರೋ ಸಾಂಗ್ ಹುಡ್ಕೋಕೆ ಅದಕ್ಕೊಂದು 1/2 hour ಬೇಕು ಗೈಸ್. ಇನ್ನೊಂದು ಸ್ವಲ್ಪ ಹಾಕೋಬಾರಲ್ಲ ಪಾಸ್ತಾ? ಆಗ್ತೇವೆ ಇದನ್ನು ತಿನ್ನಕ್ಕೆ. ನೀನು ಇನ್ನೊಂದು ಸ್ವಲ್ಪ ಹಾಕೋಬಾ. ಏನು ಡವ್ ಮಾಡ್ತಾಳೆ ಅಂದರೆ ಅವಾಗಲೆಲ್ಲ 2 ಸತಿ ಹಾಕ್ಸ್ಕೊಂಡು ತಿನ್ಬಿಟ್ಲು ಗೈಸ್. ಗೈಸ್, ನಾನು ಇವಾಗ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ದೀವಿ. ಇನ್ನು ಬಿಸ್ಲಿಗೆ ಬಾ, ಇನ್ನ ಬಾ. ಹಾಂ, ಎಂತಕ್ಕೆ ಕಾಡು ಅಂದರೆ ನಮ್ಮ ಲೇಔಟಲ್ಲಿ ಅಣ್ಣಮ್ಮನ ತರ್ತಿದ್ವಿ. ಸೊ ಅದಕ್ಕೆ ನಾನು ನಿಯರ್ ಬೈ ಫ್ರೆಂಡ್ಸನ್ನ ಮನೆಗೆ ಹೋಗ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಕರಿಯೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿನ. ಸೊ ನನ್ನ ಜೊತೆಗೆ ನನ್ನ ಫ್ರೆಂಡ್ ಮಾಡ್ತಿದ್ದ ಗಾಯ್ಸ್. ಸೊ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಗಾಯ್ಸ್. ಕಾರ್ಡ್ ಕೊಡೋಕೆ ಬಂದಿದ್ದೆ ಅಂತ ಹೇಳಿದ್ದಲ್ಲ, ಸೊ ಇವಳಿಗೆ ಕಾರ್ಡ್ ಕೊಟ್ಬಿಟ್ಟು ಈಗ ಅವ್ರ ಮಮ್ಮಿನೆಲ್ಲ ಮಾತಾಡಿಸಿ ಎಲ್ಲೇ ಹೋಗಿ ಅವ್ರ ಮಮ್ಮಿನೆಲ್ಲ ಮಾತಾಡಿಸಿ ಬನ್ನಿ ಅಂತ ಹೇಳ್ಬಿಟ್ಟು ಗೈಸ್, ಇವಾಗ ನಾವು ಕಾರ್ಡೆಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ವಾಪಸ್. ನಮ್ಮ ಯಶು ಡಾರ್ಲಿಂಗ್ ಅವರ ಮನೆಗೆ ಹೋಗ್ತಿದ್ದಾರೆ. ಬೈ ಡಾರ್ಲಿಂಗ್, ಮೀಟ್ ಯು ನೆಕ್ಸ್ಟ್ ವೀಕ್. ಓಕೆ, ಮೀಟ್ ಯು ನೆಕ್ಸ್ಟ್ ವೀಕ್. ದೃಶ್ಯಂಗ್ ಕರ್ಕೋಬಾ. ಬಾಯ್ ಬಾಯ್, ಟಾಟಾ, ಮಿಸ್ ಯು, ಸಿ ಯು ನೆಕ್ಸ್ಟ್ ವೀಕ್.